ನಂಬರ್ 5, ಅಡ್ಮಿಟ್ ವೆನ್ ಯು ಡೋಂಟ್ ನೋ ಸಮಥಿಂಗ್ ಆ್ಯಂಡ್ ನೆವರ್ ಬ್ಲೈಂಡ್ಲಿ ಟ್ರಸ್ಟ್ ಎಕ್ಸ್ಪರ್ಟ್ಸ್. ತುಂಬ ಜನ ಇದನ್ನು ಒಪ್ಕೊಳ್ಳಲ್ಲ, ಅವರು ರಾಂಗ್ ಅಂತ. ಅಲ್ಲಿ ಅವರು ಲ್ಯಾಕ್ ಆಫ್ ನಾಲೆಡ್ಜ್ನ ಪಾಯಿಂಟ್ ಔಟ್ ಮಾಡೋದನ್ನ ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಮೂಡ್ಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಏನೋ ಗೊತ್ತು ಅನ್ನೋದನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ರಿಯಾಲಿಟಿಯಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಒಂದು ಸ್ಟಡಿ ಪ್ರಕಾರ ಕೆಲವ್ರನ್ನ ಅವರ ಡ್ರೈವಿಂಗ್ ಸ್ಕಿಲ್ನ ರೀಡ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರೆ ಆಲ್ಮೋಸ್ಟ್ 80% ಪಾರ್ಟಿಸಿಪೆಂಟ್ಸ್ ಅವ್ರನ್ನ ಅಬೌವ್ ಆ್ಯಾವ್ರೇಜ್ ಡ್ರೈವರ್ನ ಹಾಗೆ ರೀಡ್ ಮಾಡಿಕೊಂಡ್ರು. ಆದರೆ ನಿಜಕ್ಕೆ ಅದರಲ್ಲಿ ಕೇವಲ 49.9% ಪಾರ್ಟಿಸಿಪೆಂಟ್ಸ್ ಮಾತ್ರನೇ ಅಬೌವ್ ಆ್ಯಾವರೇಜ್ ಕ್ಯಾಟಗರಿ ಡ್ರೈವರ್ಸ್ ಒಳಗೆ ಬರೋರಿದ್ದಾರೆ. ಜನರು ಯಾಕೆ ಅವರ ನಾಲೆಡ್ಜ್ನ ಫೇಕ್ ಮಾಡ್ಕೊಳ್ತಾರೆ ಅಂದರೆ ಯಾವುದೇ ಸಿಚುವೇಷನಲ್ಲೂ ಅವ್ರನ್ನ ದಡ್ಡ ಅಂತ ಶೋ ಮಾಡ್ಕೊಳ್ಬಾರ್ದು ಅಂತ. ಯಾವಾಗ ಅವ್ರಿಗೆ ಏನು ಅರ್ಥ ಆಗಲ್ವೋ ಆವಾಗ ಹೌದು ಅಂತ ಹೇಳ್ತಿರ್ತಾರೆ. ಇಲ್ಲ ಅವರ ಒಪಿನಿಯನ್ಸ್ನ ಈ ರೀತಿ ಹೇಳಿ ಪಾಸ್ ಮಾಡ್ತಾರೆ. ಇದನ್ನ ನಾನು ನ್ಯೂಸ್ ಪೇಪರಲ್ಲಿ ಓದಿದ್ದೀನಿ, ಇಂಟರ್ನೆಟ್ಟಲ್ಲಿ ನೋಡಿದೆ, ಇಲ್ಲ ನಾನು ಇದನ್ನು ಎಲ್ಲೋ ಕೇಳಿದ್ದೀನಿ, ಸರಿಯಾಗಿ ನೆನಪಿಲ್ಲ ಅಂತ. ಬಟ್ ನಿಮಗೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಡ್ಮಿಟ್ ಮಾಡ್ಕೊಳ್ಳೋದು, ನಿಮ್ಮ ಹತ್ರ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಸಫಿಷಿಯೆಂಟ್ ನಾಲೆಡ್ಜ್ ಇಲ್ಲದೆ ಹೋದರೆ ಅದು ನಿಮ್ಮಲ್ಲಿರೋ ವೀಕ್ನೆಸ್ ಅಲ್ಲ, ನಿಮ್ಮಲ್ಲಿರೋ ಒಂದು ಪವರ್. ಆ್ಯಂಡ್ ಇದು ಕೇವಲ ಕ್ಲೆವರ್ ಪರ್ಸನ್ಸ್ ಹತ್ರ ಮಾತ್ರ ಇರುತ್ತೆ. ಯಾಕಂದರೆ ಇದರಿಂದ ಅವರ ಕ್ರೆಡಿಬಿಲಿಟಿ ಹೆಚ್ಚಾಗುತ್ತೆ. ಯಾವಾಗ ನೀವು ಜನರಿಗೆ ಹೀಗೆ ಶೋ ಮಾಡ್ತಿರೋ, ಲೈಕ್ ನಿಮಗೆ ಎಲ್ಲ ಗೊತ್ತಿಲ್ಲ ಅಂತ, ನಿಮ್ಮ ಲ್ಯಾಕ್ ಆಫ್ ನಾಲೆಡ್ಜ್ನ ಜನರ ಹತ್ರ ಹೈಡ್ ಮಾಡದೇ ಇದ್ದರೆ, ನಿಮ್ಮನ್ನ ನೀವು ಎಕ್ಸ್ಪರ್ಟ್ಸ್ನ ಹಾಗೆ ತೋರಿಸ್ಕೊಳ್ದೇ ಇದ್ದರೆ, ಅಂಥ ಟೈಮಲ್ಲಿ ನೀವೇನಾದರೂ ಯಾವುದೋ ಟಾಪಿಕ್ ಮೇಲೆ ನಿಮ್ಮ ಒಪಿನಿಯನ್ನ ಕೊಟ್ಟರೆ, ಇಲ್ಲ ನಿಮ್ಮ ನಾಲೆಡ್ಜ್ ಶೇರ್ ಮಾಡಿದ್ರೆ, ಆವಾಗ ನೀವು ಹೇಳೋದನ್ನ ಜನರು ಕೇರ್ಫುಲ್ಲಾಗಿ ಕೇಳ್ತಾರೆ, ನಿಮ್ಮನ್ನ ಆ್ಯಕ್ಚುಯಲಾಗಿ ಟ್ರಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಂಬರ್ 6, ಶಿಫ್ಟ್ ದ ಗ್ರೌಂಡ್. ಡೊನಾಲ್ಡ್ ಟ್ರಂಪ್ನ ಯಾವಾಗಾದರೂ ಒಂದು ರಿಪೋರ್ಟರ್ ಅವರ ನ್ಯೂ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಿಂದ ಆಗೋ ನೆಗೆಟಿವ್ ಎಫೆಕ್ಟ್ಸ್ನ ಬಗ್ಗೆ ಕೇಳಿದ್ರೆ, ಆವಾಗ ಟ್ರಂಪ್ ಆ ರಿಪೋರ್ಟರ್ನ ಜೊತೆ ಆರ್ಗ್ಯೂ ಮಾಡಲ್ಲ, ಹಾಗೆ ಅದನ್ನ ಪ್ರೂವ್ ಮಾಡೋಕ್ಕೆ ಸಹ ಟ್ರೈ ಮಾಡಲ್ಲ. ತುಂಬ ಕಡಿಮೆ ನೆಗೆಟಿವ್ ಎಫೆಕ್ಟ್ಸ್ ಇದೆ. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಇವಾಗ ಆ ಪ್ರಾಜೆಕ್ಟಿಂದ ಆಗೋ ಪಾಸಿಟಿವ್ ಎಫೆಕ್ಟ್ಸ್ನ ಬಗ್ಗೆ ಹೇಳ್ತಾರೆ. ಆ ನ್ಯೂ ಬಿಲ್ಡಿಂಗ್ ಜನರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಎಷ್ಟು ಜಾಬ್ಸ್ನ ಕ್ರಿಯೇಟ್ ಮಾಡುತ್ತೆ, ಸ್ಮಾಲ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಅವರ ವರ್ಕ್ ಸೊಸೈಟಿಯಲ್ಲಿ ಎಂತಹ ಪಾಸಿಟಿವ್ ಎಫೆಕ್ಟ್ಸ್ನ ತಗೊಂಡು ಬರುತ್ತೆ. ಹೀಗೆ ಟ್ರಂಪ್ ಒಂದು ನೆಗೆಟಿವ್ ಕ್ವೆಶನ್ಗೆ ಸಹ ಪಾಸಿಟಿವ್ ಆಗಿ ಆನ್ಸರ್ ಕೊಡ್ತಾರೆ. ಆ್ಯಂಡ್ ಪ್ರತಿ ಕ್ಲೆವರ್ ಆ್ಯಂಡ್ ಇಂಟೆಲಿಜೆಂಟ್ ಪರ್ಸನ್ ಅದೇ ಮಾಡ್ತಾರೆ. ಯಾವಾಗ ಕಾನ್ವರ್ಸೇಷನ್ ಅವನಿಗೆ ಫೇವರ್ ಆಗಿ ಆಗ್ತಿಲ್ಲ ಅನಿಸುತ್ತೋ ಆವಾಗ ಅವರು ಗ್ರೌಂಡ್ಸ್ನ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಡಿಬೇಟ್ ಮಾಡಬೇಡಿ, ಅಂದರೆ ಆ ಟಾಪಿಕ್ಗೆ ರಿಲೇಟ್ ಆದ ಬೇರೆ ಟಾಪಿಕ್ನ ತಗೊಂಡು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಿ. ಇಲ್ಲ ಒಂದು ನೆಗೆಟಿವ್ ವಿಷಯದಲ್ಲಿ ಅದರಲ್ಲಿರೋ ಪಾಸಿಟಿವ್ ಸೈಡ್ನ ತೋರಿಸಿ, ಪಾಸಿಟಿವ್ ಇದ್ದರೆ ಅದಕ್ಕೆ ನೆಗೆಟಿವ್ ಸೈಡ್ನ ತೋರಿಸಿ. ಅದರಿಂದ ನೀವು ಆಪೋಸಿಟ್ ಪರ್ಸನ್ನ ಫೋಕಸ್ನ ಶಿಫ್ಟ್ ಮಾಡ್ತೀರಾ.